ಓ ನಿಂದ ಅಡುಗೆ ಬ್ರೋ ಧೈರ್ಯವಾಗಿ ತಿನ್ಬೋದಾ? ನನಗೂ ಅದೇ ಭಯ ಆಗ್ತಿದೆ ಕಣೋ. ಆದರೆ ಹೆಂಡತಿ ಮಾಡಿರೋ ಅಡುಗೆ ಚೆನ್ನಾಗಿಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಹೇಳು? ಕರೆಕ್ಟಾಗಿ ಹೇಳಿದೆ. ನನಗೂ ಅಷ್ಟು ಧೈರ್ಯ ಇಲ್ಲ. ಅಕಸ್ಮಾತ್ ಏನಾದರೂ ನಾನು ಧೈರ್ಯ ತಂದುಕೊಂಡು ಅವಳು ಮಾಡೋ ಅಡುಗೆನ ನಾನು ಕಮೆಂಟ್ ಮಾಡಿಬಿಟ್ರೆ ಅಂತ ನನ್ನ ಹೆಂಡತಿ ಅಡುಗೆ ಸಹವಾಸಕ್ಕೆ ಹೋಗಲ್ಲ. ಅಮ್ಮ, ಇಷ್ಟು ದಿನ ನೀವೇ ಎಲ್ಲ ಮಾಡಿದ್ದೀರಾ. ಇನ್ನು ಮುಂದೆ ಆ ಜವಾಬ್ದಾರಿ ನಾವು ತಗೊತೀವಿ. ನೀವು ಆರಾಮಾಗಿ ಕುತ್ಕೊಂಡು ಎಲ್ಲರ ಜೊತೆ ಊಟ ಮಾಡಿ. ನಂಗೆ ಸರಿ ಹೋಗಲ್ಲ ದೀಪಿಕಾ. ನಾನು ಬಡಿಸ್ತೀನಿ, ಅದನ್ನು ಮಾತ್ರ ಬೇಡ ಅನ್ಬೇಡ. ನೋ ಅಮ್ಮ, ನಾನು ಹೇಳ್ದೆ ತಾನೆ, ನೀವೇನು ಮಾಡೋ ಹಾಗಿಲ್ಲ. ಮಹಾರಾಣಿ ಥರ ಕೂತ್ಕೋಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಮ್ಮ. ಹೌದು ತುಳಸಿ ಅವರು, ಕೂತ್ಕೊ. ಅದಕ್ಕೆ ಕೂತ್ಕೊಳ್ಳಿ ನೀವು. ಸಾರು ತುಂಬ ಚೆನ್ನಾಗಿದೆ. ಯಾರು ತುಳಸಿ ಅವ್ರ ಟ್ರೈನಿಂಗಾ? ಹಾಂ ಮಾವ, ಅಮ್ಮ ಮಾಡೋದನ್ನ ನೋಡ್ಕೊಂಡಿದ್ದೆ, ಸೊ ಇವತ್ತು ಟ್ರೈ ಮಾಡಿದೆ. ಚೆನ್ನಾಗಿದೆಯಾ? ಗೊಜ್ಜು ಸಖತ್ತಾಗಿದೆ. ಅದನ್ನು ಯಾರು ಮಾಡಿದ್ದು? ಅದು ನಾನೇ ಮಾಡಿದ್ದು ಚಿಕ್ಕ ಮಾವ. ದೀಪಿಕಾ, ನೀನು ಯಾವಾಗ ಇಷ್ಟೆಲ್ಲ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಕೊಂಡೆ? ರಿಯಲಿ ಅವಸಮ್ಯಾ? ಬಟ್ ಪಲ್ಯ ಅಷ್ಟೊಂದು ಇಷ್ಟ ಆಗಲಿಲ್ಲ ದೀಪಿಕಾ. ಏನೋ ಮಸಾಲೆ ಸ್ವಲ್ಪ ಜಾಸ್ತಿ ಆಯಿತು. ಅದು ಪೂರ್ಣಿ ಮಾಡಿದ್ದು. ನಾ ಹೇಳ್ದೆ ಅವ್ರಿಗೆ ಮಸಾಲೆ ಇಷ್ಟು ಹಾಕೋದು ಬೇಡ ಅಂತ. ಮೋಸ್ಟ್ಲಿ ತುಂಬ ಚೆನ್ನಾಗಿ ಮಾಡೋಕ್ಕೆ ಹೋಗಿ ಹೀಗಾಯ್ತು ಅನ್ಸುತ್ತೆ. ಯಾಕೆ ಹೀಗೆ ಹೇಳ್ತಿದ್ಯಾ ದೀಪಿಕಾ? ಇದನ್ನು ನಾನು ಮಾಡಿದ್ನಾ? ಕೊಚ್ಚು ಸಾರು ನಾನು ಮಾಡಿದ್ದು, ಪಲ್ಯ ನೀನು ಮಾಡಿದ್ದಲ್ವಾ? ಪೂರ್ಣಿ ಏನು ಹೇಳ್ತಿದ್ಯಾ? ನೀನು ಮಾಡಿದ್ದನ್ನು ದೀಪಿಕಾ ತಾವು ಮಾಡಿದ್ದು ಅಂತಿದ್ದೀರಾ? ದೀಪಿಕಾ ಯಾಕೆ ಹಾಗೆ ಮಾಡಿದ್ರಿ? ದೀಪಿಕಾ ನಿಜಾನಾ? ಅದಕ್ಕೆ ಮಾಡಿದ್ದನ್ನ ನೀನು ಮಾಡಿದ್ದು ಅಂತ ಹೇಳ್ತಿದ್ಯಾ? ಯಾಕೆ ಪೂರ್ಣಿ ಹೀಗೆ ಮಾಡಿದ್ರಿ? ಎಲ್ರ ಮುಂದೆ ನನ್ನ ಕೆಟ್ಟ ಅದು ಪಲ್ಯ ನಾನೇ ಮಾಡಿದ್ದು. ಯಾವುದೋ ಜ್ಞಾನದಲ್ಲಿ ಹಾಗೆ ಹೇಳಿಬಿಟ್ಟೆ. ಆರ್ ಯು ಶೋರ್ ಪೂರ್ಣಿ? ದೀಪಿಕಾ, ನಾಳೆಯಿಂದ ಪೂರ್ಣಿಗೆ ನೀನೇ ಅಡುಗೆ ಟ್ರೈನಿಂಗ್ ಕೊಡಬೇಕು, ಓಕೆನಾ? ಪೂರ್ಣಿ, ದೀಪಿಕಾ ಹತ್ರ ಕೇಳಿ ಕಲ್ತ್ಕೋ.
ಶೇಷು ಹೇಳ್ದಾಗೆ ಇವಳು ಸತ್ಗಿತ್ ಹೋದ್ಲಾ? ಯಾರು ಯಾರದು? ನೀವು ಇಲ್ಲಿ ಯಾಕೆ ಬಂದ್ರಿ? ನೀನು ಬದುಕೇ ಇದೀಯಾ? ಇಲ್ಲ, ಈಗ ಮಾತಾಡ್ತಿರೋದು ನನ್ನ ದೆವ್ವ. ನ್ಯಾಗದವಿತ್ತು. ಬದುಕಿದ್ದಾಗ ದೆವ್ವ ಆದವರು ಸತ್ತ ಮೇಲೆ ದೆವ್ವ ಆಗೋದಿಲ್ಲ. ಏನು ಹಾಗಂದ್ರೆ ಬದುಕಿದ್ದಾಗೆ ದೆವ್ವ ಅಂತನಾ? ನನ್ನ ಸಾವು ಬಯಸೋದ್ರಲ್ಲಿ ನೀವು ಒಬ್ರು ಬಾಕಿ ಇದ್ರಿ ನೋಡಿ. ಏ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಅದು ಯಾಕೆ ಹೀಗೆ ಮಲಗಿದ್ದೀಯಾ? ವಾಕಿಂಗು ಬರಲಿಲ್ಲ? ಜ್ವರ ಎದ್ದೊಳಕ್ಕೆ ಆಗ್ತಾ ಇಲ್ಲ. ನೆನ್ನೆ ಗಜ್ಜಿ ಕಾಸ್ಕೊಂಡು ಕುಡ್ದವಳು ಎಳ್ಳೇ ಇಲ್ಲ. ಅಯ್ಯೋ ದೇವ್ರೆ, ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ನನ್ನ ಮೊಮ್ಮಗಳ ಕೈನಲ್ಲಿ ಗಂಜಿ ಮಾಡಿಸ್ಕೊಂಡು ತರ್ತಿದ್ದೆ. ಈಗಲೂ ಪರವಾಗಿಲ್ಲ, ನಾನೇ ಗಂಜಿ ಕಾಯಿಸ್ಕೊಂಡು ತಗೊಂಡು ಬರ್ತೀನಿ ಬಿಡು. ಅಯ್ಯೋ ನೀವಾ? ಬೇಡ ಬೇಡ, ಫ್ರೆಂಡು ಅಂತ ನೋಡೋಕೆ ಬಂದ್ರಲ್ಲ, ಅಷ್ಟೇ ಸಾಕು. ನೆಗೆದು ಬಿತ್ತು. ಏನು ನೋಡು, ನೀನು ಸ್ವಾಭಿಮಾನನ ನೀನೇ ಇಟ್ಕೋ. ಈಗ ಹೊಟ್ಟೆಗೆ ನೀ ಏನೂ ತಗೊಳ್ಳಿಲ್ಲ ಅಂತಂದರೆ ಮುಗೀತದ ಕಥೆ. ಇಂದ ನೀರು ಕೊಡ್ತೀನಿ, ಕುಡಿತಾ ಇರು. ನಾ ಹೋಗಿ ಗಂಜಿ ಮಾಡ್ಕೊಂಡು ಬರ್ತೀನಿ. ಹಾಂ, ಬೇಡ ಅಂತ ಹೇಳಿದ್ನಲ್ಲ. ಏ, ಅತಿಯಾದ ಸ್ವಾಭಿಮಾನನ ದುರಭಿಮಾನ ಅಂತಾರೆ. ನಿನಗೆ ಅಷ್ಟು ಕಷ್ಟ ಆಗೋ ಹಾಗಿದ್ರೆ ನಾ ಗಂಜಿ ಮಾಡ್ಕೊಂಡು ಬರ್ತೀನಲ್ಲ, ಅದಕ್ಕೆ ನನಗೆ ಕೂಲಿ ಕೊಡು. ಹಾಂ, ತಗೋ. ತಗೋ, ಬಿಸಿ ಬಿಸಿ ಗಂಜಿ ತಗೊಂಡ್ರೆ ಸ್ವಲ್ಪ ಶಕ್ತಿ ಬರುತ್ತೆ. ಬಿಡು ಬಿಡು ಬಿಡು. ಮನೇಲಿ ಒಬ್ಬಳೇ ಇದ್ದೀಯಾ ಅಂತ ಅನ್ಸುತ್ತೆ. ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀಯಾ? ಮಕ್ಳಿಗೆ ಸಂಗೀತ ಹೇಳ್ಕೊಡ್ತೀನಿ, ಹೊಟ್ಟೆ ಪಾಠ ನಡೆಯುತ್ತೆ. ಇಷ್ಟೆಲ್ಲ ಯಾಕೆ ಒದ್ದಾಡಬೇಕು? ಮಕ್ಕಳ ಮನೆಗೆ ಹೋಗೋತ್ತಾನೆ. ಇಲ್ಲ, ನಾನು ಇಲ್ಲೇ ಆರಾಮಾಗಿದ್ದೀನಿ. ನೀನು ಹೀಗೆ ಹಠ ಮಾಡಿಕೊಂಡೆ ಅವ್ರನ್ನ ದೂರ ಇಟ್ಟಿದ್ದೀಯಾ ಅನ್ಸುತ್ತೆ. ಹೌದು, ನಾನು ಬದುಕಿರೋವಾಗಲೇ ನನಗೆ ತಿಥಿ ಮಾಡಿದ ಮಕ್ಕಳವರು. ಅವ್ರ ಜೊತೆ ಹೇಗಿರಲಿ? ದೀಪಿಕಾ, ಒಂದು ನಿಮಿಷ. ಯಾಕೆ ಹೀಗೆ ಮಾಡಿದೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ನೆ ಅಮ್ಮನ ವಿರುದ್ಧ ಏನೇನೋ ಮಾಡಿ ಆಮೇಲೆ ಅಮ್ಮನಿಗೋಸ್ಕರನೇ ಮಾಡಿದೆ ಅಂದೆ. ನನ್ನ ಕಣ್ಣು ಮುಂದೆನೇ ಅಮ್ಮ ಮಾಡಿರೋ ಅಡುಗೆನ ಎಲ್ಲರೂ ಬೈತಿದ್ರೆ ನನಗೆಷ್ಟು ಸಂಕಟ ಆಯಿತು ಗೊತ್ತಾ? ಆದರೂ ನಿನ್ನ ಮಾತನ್ನ ನಾನು ನಂಬಿ ಸುಮ್ಮನಾದೆ. ಆದರೆ ಇವತ್ತು ನಾನು ಮಾಡಿರೋ ಅಡುಗೆನ ನೀನು ಮಾಡಿದೆ ಅಂತ ಹೇಳಿ ನೀನು ಮಾಡಿರೋ ಅಡುಗೆನ ನನ್ನ ತಲೆಗೆ ಯಾಕೆ ಕಟ್ತೆ? ಈ ದೀಪಿಕಾ ಹಾಗೇನೆ ಪೂರ್ಣಿ, ಯಾರೆದ್ರಿಗೂ ಡಮ್ಮಿ ಆಗಲ್ಲ, ಬೇರೆಯವ್ರನ್ನ ಡಮ್ಮಿ ಮಾಡ್ತಾಳಷ್ಟೆ. ನೀನು ಮಾಡ್ತಿರೋದು ಸರಿ ಇಲ್ಲ ದೀಪಿಕಾ. ಹೂ ಕೇರ್ಸ್? ನಿನಗೆ ಹೇಳಿದ್ದು ನೆನಪಿರ್ಬೇಕಲ್ವಾ? ಇನ್ಮೇಲೆ ನೀನು ನನ್ನ ಕೇಳಿಕೊಂಡು ಅಡುಗೆ ಮಾಡಬೇಕು. ನಾನು ಕಿಚನಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತೀನಿ. ನೀವು ನಾನು ಹೇಳಿದ್ದನ್ನೆಲ್ಲ ಮಾಡಬೇಕು. ಇದೆಂತ ಮನೆ ಹೊಡೆಯೋ ಬುದ್ಧಿ ನಿಂದು ದೀಪಿಕಾ? ನನ್ನ ಹತ್ರ ಬಂದು ನಾನು ಮನೆ ಹೊಡಿತೀನಿ ಅಂತ ಹೇಳಿದೆ, ಆದರೆ ಆ ಕೆಲಸ ನೀನೇ ಮಾಡ್ತಿದ್ಯಾ.
ಏನಾದರೂ ಹೇಳು, ನಂಗೆ ಏನು ಬೇಜಾರಿಲ್ಲ. ಆದರೆ ಇನ್ನು ಮುಂದೆ ನಾನು ಹೇಳಿದ್ದನ್ನು ನೀನು ಮಾಡಬೇಕು ಅಷ್ಟೇ. ನೀನು ಏನಾದರೂ ನನ್ನ ಬಗ್ಗೆ ಯಾರ ಹತ್ರ ಆದರೂ ಕಂಪ್ಲೇಂಟ್ ಮಾಡಿದೆ ಅನ್ಕೋ, ಪರಿಣಾಮ ನೆಟ್ಟಗಿರಲ್ಲ. ಏನು ಮಾಡ್ತೀಯಾ? ಯಾವಾಗಲೂ ನೀನು ಹೇಳಿದ್ದನ್ನೇ ಕೇಳಿಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಪೇಷನ್ಸ್ ಮೀರಿದಾಗ ನಾನು ತಿರುಗಿ ಬೀಳಬೇಕಾಗತ್ತೆ ಅಷ್ಟೇ. ತಿರುಗಿ ಬೀಳಬಾರ್ದು. ನೀನು ಏನಾದರೂ ನನ್ನ ಬಗ್ಗೆ ಯಾರ ಹತ್ರ ಆದರೂ ಕಂಪ್ಲೇಂಟ್ ಮಾಡಿದೆ ಅನ್ಕೋ, ನೆಕ್ಸ್ಟ್ ಮೂಮೆಂಟೇ ಲಗೇಜ್ ತೊಗೊಂಡು ಈ ಮನೆ ಬಿಟ್ಟು ಹೋಗ್ತೀನಿ. ಆಮೇಲೆ ಸತ್ರು ಈ ಮನೆಗೆ ಕಾಲಿಡಲ್ಲ. ಆಗ ಅಭಿ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಅಭಿ ಖುಷಿಲಿಲ್ಲ ಅಂದರೆ ಅಭಿ ಭಾವ ಹೇಗಿರ್ತಾರೆ ಅಂತ ಗೊತ್ತಾ? ಅವರಿಬ್ರು ಖುಷಿಯಾಗಿಲ್ಲ ಅಂದರೆ ನೀನಾಗಲಿ ಈ ಮನೇಲಿರೋರು ಯಾರೇ ಆಗಲಿ ಖುಷಿಯಾಗಿರೋಕ್ಕಾಗತ್ತಾ? ದೀಪಿಕಾ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ದಿಸ್ ಇಸ್ ಟೂ ಮಚ್. ಯಾಕೆ ಮಾಡ್ತಿದ್ದೀನಿ ಅಂತ ನಿನ್ಗೆ ಅವತ್ತೇ ಹೇಳಿದ್ನಲ್ಲ. ಈ ಮನೆ ಶಾಂತಿ ಈಗ ನನ್ನ ಕೈಯಲ್ಲಿದೆ. ಈ ಮನೆ ಶಾಂತಿ ಹಾಳಾಗಬಾರ್ದು ಅಂದರೆ ನೀನು ನನ್ನ ವಿಷಯನ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರಬೇಕು. ಏನು ಹೇಳ್ತಿದೀಯ ಪಾರ್ವತಿ? ಬದುಕಿದ್ದಾಗಲೇ ನೀನು ತಿಥಿ ಮಾಡೋದ್ರಂದ್ರೆ ಏನು ಅರ್ಥ? ನಾನು ಈ ವಿಷಯನ ಎಲ್ಲೂ ಹೇಳ್ಕೊಳ್ಳಲ್ಲ. ಆದರೆ ನೀವು ನನ್ನ ಫ್ರೆಂಡಾಗಿ ಇಲ್ಲಿವರೆಗೂ ನನ್ನನ್ನು ಹುಡ್ಕೊಂಡು ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಮದುವೆ ಆಗಿ 6 ವರ್ಷಕ್ಕೆ ನನ್ನ ಗಂಡ ತೀರ್ಕೊಂಡ. ಆಮೇಲೆ ನನಗಾಗಲಿ ನನ್ನ ಮಕ್ಳಿಗಾಗಲಿ ಯಾವುದೂ ಗತಿ ಇರಲಿಲ್ಲ. ನಾನೇ ಕಷ್ಟಪಟ್ಟು ಅವರಿಬ್ಬರನ್ನು ಸಾಕಿ ಬೆಳೆಸ್ದೆ. ಎಲ್ಲರೂ ಒಳ್ಳೊಳ್ಳೆ ಕೆಲಸಕ್ಕೂ ಸೇರಿಕೊಂಡ್ರು, ಮದುವೆನೂ ಮಾಡಿಸ್ದೆ. ಆಮೇಲೆ ಒಬ್ಬೊಬ್ಬರಿಗೆ ಹೊರೆ ಅನ್ಸೋಕ್ಕೆ ಶುರು ಆದೆ. ನಾನು ಯಾರು ನೋಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗೋಕ್ಕೆ ಶುರು ಆಯಿತು. 15 ದಿನ ಅಲ್ಲಿ, ಇನ್ನು 15 ದಿನ ಮತ್ತೊಬ್ಬನ ಜೊತೆ ಅಂತ ಆಯಿತು. ಆಮೇಲೆ ಇಬ್ಬರು ಪ್ಲ್ಯಾನ್ ಮಾಡಿ ಹೇಗಿದ್ರು ಹಳೆ ಮನೆ ಇದೆಯಲ್ಲ ಅಲ್ಲೇ ಇದ್ಬಿಡು ಅಂದರು. ಜೊತೆಗೆ ಒಬ್ಳು ಕೇರ್ ಟೇಕರ್ನ ಇಡ್ತೀವಿ, ತಿಂಗಳು ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂದರು. ಇವ್ರಿಗೆ ಹೊರೆ ಆಗೋದಕ್ಕಿಂತ ನನ್ನ ಸ್ವಂತ ಮನೆಯಲ್ಲೇ ಇದ್ದರೆ ವಾಸಿ ಅಂತ ನಾನು ಅಲ್ಲಿದ್ದೆ. ಆದರೆ ಇದ್ದಕ್ಕಿಂದಾಗೆ ಒಂದಿನ ತಂದು ನಾನು ನೀళ్ళు ಹಾಕಿದ್ರು. ಯಾಕೆ? ನನ್ನ ಮನೆ ಇದ್ದಿದ್ದು ಡಬಲ್ ಸೈಟ್ನಲ್ಲಿ. ಆ ಸೈಟ್ನ ತಮ್ದು ಮಾಡ್ಕೋಬೇಕು ಅಂತ ನಾನು ಬದುಕಿರೋವಾಗಲೇ ನನ್ನ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ರು. ಆ ಮನೆ ಅವ್ರ ಪಾಲು ಮಾಡಿಕೊಂಡ್ರು. ಎಂಥ ಮಕ್ಕಳು ಇವರು! ಸರ್ಕಾರದ ಪಾಲಿಗೆ ನಾನು ಸತ್ತೋಗಿದ್ದೀನಿ, ಈ ಮಕ್ಕಳ ಪಾಲಿಗೆ ನಾನು ಬದುಕಿರ್ತೀನ. ಅದಕ್ಕೆ ಹೇಳಿದ್ದು, ನೀವು ನನ್ನ ಸಾವನ್ನು ಬಯಸ್ತಾ ಇದ್ದೀರಾ ಅಂತ. ಅಯ್ಯೋ ದೇವ್ರೆ, ನನಗಿದೆಲ್ಲ ಗೊತ್ತೇ ಇರಲಿಲ್ಲ ಪಾರ್ವತಿ. ದಯವಿಟ್ಟು ಕ್ಷಮಿಸು. ಅಲ್ಲ, ಇಂಥ ಮಕ್ಕಳಿರ್ತಾರೆ ಅಂತಂದರೆ ನನಗದನ್ನು ನಂಬೋದಕ್ಕೂ ಸಾಧ್ಯ ಇಲ್ಲ. ನೀನು ಯಾಕೆ ಸುಮ್ಮನೆ ಇದ್ದೆ? ನೀನು ತಿರುಗಿ ಬಿದ್ದು ಅವ್ರಿಗೆ ಬುದ್ಧಿ ಕಲಿಸ್ಬೇಕಿತ್ತು. ಬುದ್ಧಿನ ಏನಂತ ಕಲಿಸ್ಲಿ? ನಾನು ಸತ್ತಿಲ್ಲಪ್ಪ, ಬದುಕಿದ್ದೀನಿ. ಈ ಮನೆ ನಂದು ಅಂತ ಹೇಳಕ್ಕೆ ಹೋದರೆ 10 ಆಫೀಸ್ ಸುತ್ತಾಡಬೇಕು, ದುಡ್ಡು ಖರ್ಚು ಮಾಡಬೇಕು. ಓಡಾಡೋಕ್ಕೆ ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ದುಡ್ಡು ಇಲ್ಲ. ಅಷ್ಟಕ್ಕೂ ಇಷ್ಟೆಲ್ಲ ಹೋರಾಟ ಯಾಕೆ ಮಾಡಬೇಕು? ನನ್ನ ಮಕ್ಕಳ ಜೊತೆ ಗೆಲ್ಲೋಕ ಅವ್ರು ಏನೇ ಮಾಡಿದ್ರು ಅವ್ರ ಮೇಲೆ ಕೋಪನೋ ದ್ವೇಷನೋ ಅಂತ ನನಗೆ ಬಂದಿದ್ರೆ ಇದೆಲ್ಲ ಮಾಡ್ತಾಯಿದ್ದೆ. ಆದರೆ ನನಗೆ ಅವ್ರ ಮೇಲೆ ಕೋಪನಾದರೂ ಆಗಲಿ ದ್ವೇಷನಾದರೂ ಆಗಲಿ ಯಾವತ್ತೂ ಬಂದಿಲ್ಲ. ನನ್ನ ತ್ಯಾಗಕ್ಕೆ ಇಷ್ಟೇನಾ ಬೆಲೆ ಅಂತ ಒಂದು ಸಣ್ಣ ನೋವಿದೆ ಅಷ್ಟೆ. ಮುದ್ದೆ ಗೊತ್ತಿಲ್ಲ, ನಾನು ಸತ್ತು ಹೋಗಿದ್ದೀನಿ, ಹಾಗಾಗಿ ನನಗೆ ಪೆನ್ಷನ್ನೂ ಬರೋದಿಲ್ಲ. ಮಕ್ಳಿಗೆ ಸಂಗೀತ ಪಾಠ ಹೇಳಿಕೊಟ್ಟೆ ನನ್ನ ಜೀವನದ ಬಂಡಿ ನಡೆಸಬೇಕು.
ನನಗೆ ಈ ಮೋಸಂಬಿ ಜ್ಯೂಸ್ ಮಾಡಿಕೊಡು, ಆಮೇಲೆ ಅಡುಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಪರವಾಗಿಲ್ಲ, ಒಂದು ರೇಂಜಿಂಗ್ ಮಾಡಿದ್ಯಾ. ಆದರೂ ನಿಮ್ಗೆ ಅದೃಷ್ಟ ಅಂದರೆ ಅದೃಷ್ಟ ಬಿಡಿ. ಎಲ್ಲೋ ಅನಾಥಾಶ್ರಮದಲ್ಲಿ ಮುಸ್ರೆ ತಿಕ್ತಿದ್ದವಳು ಇಷ್ಟು ದೊಡ್ಡ ಮನೆಯಲ್ಲಿ ಇಂಥ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದೇ ದೊಡ್ಡದು. ನೀವು ಈ ಮನೆಗೆ ಬಂದಮೇಲೆ ಕದಿಯೋದು ಎಲ್ಲ ಮಾಡಿಲ್ವಾ? ಇಲ್ಲಂತೂ ದುಡ್ಡು ಒಡವೆ ಏನು ನೋಡಿರಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ದೀಪಿಕಾ ನಾನು ಅನಾಥಾಶ್ರಮದಲ್ಲೇ ಬೆಳೆದಿರ್ಬೋದು, ಆದರೆ ಬೇರೆಯವ್ರ ಸಂಪತ್ತಿಗೆ ಕಣ್ಣು ಹಾಕೋ ಬುದ್ಧಿ ಇಲ್ಲ. ನಮ್ಮ ಅನಾಥಾಶ್ರಮದಲ್ಲಿ ಸ್ವಾಭಿಮಾನ ಕಲಿಸಿದ್ದಾರೆ. ಓಹೋ, ಅದು ಬೇರೆನಾ? ಅದು ಸರಿ, ನಿಂಗಲ್ಲಿ ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಗ್ತಿತ್ತಾ? ತಂಗ್ಳು ತಿನ್ಬೇಕಿತ್ತೋ ಏನೋ. ಈ ಮನೆಯಲ್ಲಿ ಬೇಕಾಗಿದ್ದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು, ಅದಕ್ಕೆ ಹೆಚ್ಕೊಂಡಿರೋದು ಅನ್ಸುತ್ತೆ. ದೀಪಿಕಾ, ನಾನು ಸುಮ್ಮನಿದ್ದೀನಿ ಅಂತ ಅದು ನನ್ನ ವೀಕ್ನೆಸ್ ಅಂತ ಅನ್ಕೋಬೇಡ. ವಾಯ್ಸ್ ರೈಸ್ ಮಾಡ್ತೀಯಾ? ಪೊಗ್ರನ್ನ ಹೇಗೆ ಕರಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನೀಗೆ ಪೊಗ್ರಾಡೋದಕ್ಕೇನೆ ನಿನಗಿನ್ನೂ ಮಕ್ಕಳಾಗದೆ ಇರೋದು. ಪಾಪ, ಅನಾಥೆ ಹೊಟ್ಟೆಲಿ ಹುಟ್ಟಕ್ಕೆ ಆ ಮಗುಗೂ ಇಷ್ಟ ಇಲ್ಲ ಅನ್ಸುತ್ತೆ. ನನ್ನಂತೋಳು ಹೊಟ್ಟೆಲಿ ಹುಟ್ಟಕ್ಕೆ ಮಕ್ಕಳು ಆಸೆ ಪಡ್ತಾರೆ, ಯಾಕಂದ್ರೆ ನನ್ನ ಬೈ ಬರ್ತೆ ರಿಚ್ ಅಲ್ವಾ. ದೀಪಿಕಾ, ನಿನ್ನ ಕೈ ಮುಗಿತೀನಿ, ಮಗು ವಿಷಯ ಮಾತಾಡಬೇಡ. ಇಷ್ಟಕ್ಕೆ ಬೇಜಾರಾಗ್ಬಿಟ್ರೆ ಹೇಗೆ? ಯಾರು ಏನೇ ಅಂದ್ರೂ ಸಹಿಸ್ಕೊಳ್ಳೋ ಪೇಷನ್ಸ್ ಇರಬೇಕು. ಸೀರಿಯಸ್ಲಿ ನೀನು ಹೀಗಿದೆಯಾ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇಷ್ಟಕ್ಕೆ ಹೀಗೆ ಅನ್ಕೊಂಡ್ಬಿಟ್ರೆ ಹೇಗೆ? ನೀನಿನ್ನೂ ನೋಡ್ಬೇಕಾಗಿರೋದು ಏನೇನೋ ಇದೆ. ನಾನು ಬಂದಿರೋದು ಈ ಮನೆ ಒಗ್ಗಟ್ಟನ್ನ ಕಾಪಾಡಕ್ಕೆ. ಅದನ್ನ ಮುರಿಬೇಕಂತಿರೋ ನಿಮ್ಮಂಥವ್ರನ್ನ ಈ ಮನೆಯಿಂದ ದೂರ ಮಾಡಬೇಕು, ಅದೇ ನನ್ನ ಉದ್ದೇಶ. ನಾನು ಸತ್ರು ಈ ಮನೆ ಒಗ್ಗಟ್ಟು ಹೊಡಿಯಲ್ಲ. ನನಗೆ ಬದುಕು ಕೊಟ್ಟಿದ್ದೆ ಈ ಮನೆ. ನಿನ್ನ ಮಾತು ನಂಬೇಕಾ? ಚಾನ್ಸೇ ಇಲ್ಲ. ಇನ್ನು 6 ತಿಂಗಳು ನೀನು ಹೀಗೆ ಇದ್ರೆ ಆಗ ನಾನು ನಿನ್ನ ನಂಬ್ತೀನಿ. ಚಲೋ, ಅಡುಗೆ ಮಾಡಬೇಕು, ಟೈಮ್ ಪಾಸ್ ಮಾಡಬೇಡ. ಅಲ್ಲ, ಅಷ್ಟೆಲ್ಲ ಮಾಡಿ ನೀನು ಇಷ್ಟೆಲ್ಲ ಕಷ್ಟಪಡ್ಬೇಕಾ ಹೇಳು? ನೀನು ಅವ್ರ ಎದುರಿಗೆ ನಿಂತರೆ ನಿನ್ನ ಜೀವನ ಸರಿ ಹೋಗುತ್ತೆ. ನಿನಗೆ ನಾನು ಸಹಾಯ ಮಾಡ್ತೀನಿ, ಕೋರ್ಟು ಕಚೇರಿ ಎಲ್ಲ ಅಲಿಯೋದಕ್ಕೆ. ಹಾಂ, ನನ್ನ ಮೊಮ್ಮಗಳ ಗಂಡ ಇದ್ದಾನೆ, ಅವನು ಹೈಕೋರ್ಟಲ್ಲೇ ಕೆಲಸ ಮಾಡ್ತಾನೆ. ನೀನು ಹ್ಞೂ ಅಂತಂದರೆ. ಇಲ್ಲ, ಮಕ್ಕಳು ಹಾಗೆ ಮಾಡ್ತಾರೆ ಅಂತ ನಾನು ಅವ್ರ ವಿರುದ್ಧ ಕತ್ತಿ ಮಸಿಯೋಲ್ಲ. ದೇವ್ರು ಹೇಗೆ ನಿರ್ಧಾರ ಮಾಡಿರ್ತಾನೋ ಹಾಗೆ ನಾವೆಲ್ಲ ಇರೋದು. ಒಂದು ನಿಮಿಷ. ಹಾಂ, ತಗೊಳ್ಳಿ. 20 ರೂಪಾಯಿ ಇದೆ. ಇದು ಗಂಜಿ ಕಾಸು ಕೊಟ್ಟಿದ್ದಕ್ಕೆ. ನಡೀರಿ ಸಾ. ಹುಚ್ಚೂರೆ, ನೀವ್ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ಅಯ್ಯೋ, ಈ ಮನೆಯಲ್ಲಿ ಏನು ಮಾಡೋಕ್ಕೆ ಹೋದ್ರೂ ಎಲ್ಲರೂ ನೀವು ಯಾಕೆ ಮಾಡ್ತೀರಾ ಅಂತ ಕೇಳ್ತಾರೆ. ನಾನೇನು 3 ಹೊತ್ತು ಕನ್ನಡಿ ಮುಂದೆ ಕೂತಿರ್ಲ? ಕನ್ನಡಿನೂ ನಾಚ್ಕೊಳುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ.
ನಾನು ಪುಣ್ಯ ಮಾಡಿದ್ದೆ. ಹೇಳಿ. ನಿಮ್ಮಂಥ ಫ್ರೆಂಡ್ ಪಡೆಯೋಕೆ ಪುಣ್ಯ ಮಾಡಿದ್ದೆ ಅಂದ್ಕೊಂಡ್ರಿ ಅಲ್ವಾ? ಅರೆ ನಿಮಗೂ ಗೊತ್ತಾಯ್ತಾ?